ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ಈಗ ನೋಡ್ತಕ್ಕಂಥ ಒಂದು ಸ್ಟೋರಿ ಈ ವಿಡಿಯೋದಲ್ಲಿ ಏನಂದರೆ, ಸಾಕಷ್ಟು ನಾವು ಬೋರ್ವೆಲ್ಗಳು ಕೊಡಿಸ್ತೀವಿ, ನೀರು ಬರೋದೇ ಇಲ್ಲ. ಏನು ಮಾಡ್ತೀವಿ? ಕೇಸಿಂಗ್ ಪೈಪ್ನ ರಿಮೂವ್ ಮಾಡ್ತೀವಿ. ಇವ್ರದ್ದು ಡಿಫ್ರೆಂಟು. ನೆಲಮಂಗಲದಲ್ಲಿ ಗಂಗಾಧರ್ ಅವರ ಜಮೀನಿನಲ್ಲಿ ಮನೆ ವಿಸಿಟ್ ಮಾಡಿದ್ದೆ. ಅವರು 1000 ಅಡಿಗಿಂತಲೂ ಜಾಸ್ತಿ ಬೋರ್ವೆಲ್ ಕೊಡಿಸ್ತಾರೆ. ಬೋರ್ವೆಲ್ ಕೊರಿಬೇಕಾದ್ರೆ ಅರ್ಧ ಇಂಚಷ್ಟು ನೀರು ಬರ್ತದೆ. ನೀರು ಬಂದಿಲ್ಲ ಅಂತೇಳಿ ಕೇಸಿಂಗ್ ಪೈಪ್ ಕೀಳೋ ಹಂತದಲ್ಲಿ ಕೇಸಿಂಗ್ ಪೈಪ್ನೂ ರಿಮೂವ್ ಮಾಡ್ತಾರೆ. ಅದೇ ಬೋರ್ವೆಲ್ಗೆ ಕೇಸಿಂಗ್ ಪೈಪ್ ಹಾಕಿ ಈಗ ಪಂಪ್ ಆನ್ ಮಾಡಿದ್ದಾರೆ. ಈಗ ನೀರು ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರದಲ್ಲಿ ನಾವು ಇಷ್ಟು ಬೋರ್ಗಳನ್ನು ವಿಫಲ ಬೋರ್ ಅಂತಂದರೆ ಟ್ರೀಟ್ಮೆಂಟ್ ಮಾಡಿ ಹಣವನ್ನು ವೇಸ್ಟ್ ಮಾಡ್ಕೊತೀವಿ. ಇವರು ಈ ವಿಡಿಯೋ ನೋಡಿದ ಮೇಲೆ ಮುಂದಿನ ದಿನಮಾನಗಳಲ್ಲಿ ನೀವು ಸಹ ಬೋರ್ವೆಲ್ಗಳನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿದೆ. ಏನು ಉದ್ದ ಆಗಲ ಎಷ್ಟಿರ್ಬೋದು? ಇದು ಉದ್ದ 70 ಅಡಿ ಇದೆ. 70 ಉದ್ದ, 40 ಅಡಿ ಇದೆ. 70 ಬೈ 40, 10 ಅಡಿ ಆಳ. 10 ಅಡಿ ಆಳ. ಇದೇನು ಗೌರ್ಮೆಂಟ್ ಸ್ಕೀಮ ಸ್ವಂತಕ್ಕೆ ಮಾಡಿದ್ದೆ? ಇದು ಸ್ವಂತ ಮಾಡಿದ್ದು. ಹೌದಾ? ಮತ್ತು ಇಳಿಜಾರು ಕರೆಕ್ಟಾಗಿದೆ. ನೀವು ಹೇಳಿದ್ರು ಸರ್, ನಿಮ್ಮ ಗೈಡೆನ್ಸ್ ಇದೆ. ಅದೇ ಪೂರ್ತಿ ಗೈಡೆನ್ಸಲ್ಲಿ. ಯಾಕೆಂದರೆ ಪಾಂಡ್ ಇದ್ದರೆ ಸರ್ ವರ್ಷಕ್ಕೆ 4-5 ಸಾರಿ ಮಳೆ ಬಂದೇ ಬರ್ತದೆ. ಹೌದು ನೋಡಿ, ಅವೆಲ್ಲ ವೈಡ್ಸ್ ಅವೆಲ್ಲ ಓಪನ್ ಆಗುತ್ತೆ ನೀರು ಒಳಗೆ ಹೋಗ್ಲಿಕ್ಕೆ. ಹೌದಾ? ಎಲ್ಲ ನೀರು ಭೂಮಿ ಕುಡ್ದಾಕ್ಬಿಡುತ್ತೆ. ನಿಮ್ಮದು ಅಷ್ಟು ಪೋರಸ್ ಅಂತ. ಎಲ್ಲ ಕೆಲವು ಇಲಿಗಳು ಸಣ್ಣ ಸಣ್ಣ ಇವೆಲ್ಲ ಒಳಗೋಗಂತ ಸಂದುಗಳಿದ್ದಾವಲ್ಲಿ, ಅವೆಲ್ಲ ಓಪನಿಂಗ್ಸ್ ಅವು. ಎಷ್ಟಿದ್ರೆ ಎಂಥ ಮಳೆ ಹೋಯ್ದ್ರೂ ನೀರು ಹೊರಗೆ ಹೋಗಲ್ಲ. ಅದಕ್ಕೆ ಈಗ ಇಲ್ಲಿ ಅಲ್ಲಿ ಮೇಲ್ಗಡೆಯಿಂದ ಬರುತ್ತೆ ಸರ್. ಅಲ್ಲಿ ಆ ಕಡೆಯಿಂದ ತುಂಬ ನೀರು ಬರುತ್ತೆ. ಎಷ್ಟು ಎಕರೆ ನೀರು ಬರ್ಬೋದು ಅಂದಾಜು? ಆ ಫುಲ್ ಸ್ಟ್ರೆಚ್ ಎಷ್ಟು ಬರುತ್ತೆ? ಅಂದಾಜು ಒಂದು 10 ಎಕರೆ, ಒಂದು 5 ಎಕರೆ, 10 ಎಕರೆ, ಒಂದು 10-15 ಎಕರೆ, 15 ಎಕರೆ ನೀರು ಬಾಬು ನೀರು ಬರುತ್ತೆ. ಇದು ಫುಲ್ ಆಗಿಲ್ಲಲ್ಲ ಮಾಡ್ದಾಗಿಂದ? ಇಲ್ಲ ಅದೇನಾಯ್ತು, ನಾನು ಇಲ್ಲಿ ಬಿಡಲಿಲ್ಲ. ಆ ಕಡೆಯಿಂದ ಬಿಟ್ಟೆ ಹೊರಟೋಯ್ತು ಆಚೆ ಕಡೆ. ನೀರು ಅಷ್ಟು ಮಳೆ ಬರಲಿಲ್ಲ ಈ ಸಲ. ಹೌದಲ್ಲ? ಈಗ ಸುಮ್ಮನೆ ಮೊನ್ನೆ ಬಂದಿರುತ್ತೆ. ಅದೇ ಈಗ ಇನ್ಲೆಟ್ ಒಂದು ಮಾಡ್ಬೇಕಷ್ಟೇ. ಇನ್ಲೆಟ್ ಒಂದು ಮಾಡಬೇಕಿದು. ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಜಲ್ದಿಗೆ ಇಟ್ಕೊಂಡಿದ್ದೀನಿ ಅಲ್ಲಿ ಬೋರ್ವೆಲ್ಗೆ. ಅದು ಪೆಂಡಿಂಗ್ ಇದೆಯಲ್ಲ ವಾಲ್ ಕಟ್ಟೋದು? ಅದು ವಾಲ್ ಕಟ್ ಆಯಿತು. ಇದು ಬೋರ್ವೆಲ್ ಇದೊಂದು ಆಗ್ತದೆ. ಇದೊಂದು ಪಾಯಿಂಟ್ ಮಾಡಿದ್ರು ಅವರು. ಮನೆ ನೀರು ಸ್ವಲ್ಪ ಸಾಕಾಗಲ್ಲ ಅಂತ ಗೊತ್ತಾಯ್ತು. ಇದಕ್ಕೂ ಬೇಕಲ್ಲ. ಈ ಸಾರಿ ಇದಕ್ಕೊಂದು ಪ್ಲಾಂಟೇಶನ್ ಮಾಡೋಣ. ಓಕೆ ಓಕೆ ಓಕೆ. ಅದಕ್ಕೋಸ್ಕರ ಇದೊಂದು ಬೋರ್ವೆಲ್ ಮಾಡ್ತದೆ. ಇದೇನಾಯಿತು, ಓಪನ್ ಆಗ್ಬಿಟ್ಟು ಕೆಳಗಡೆ ಬೇರೆ ಇದು ಬೋರ್ವೆಲ್ಗೆ ಅವ್ನು ಕೊರೆಯೋಕ್ಕಾಗಲ್ಲ ಅಂತ ನಿಲ್ಲಿಸ್ಬಿಟ್ಟ. ಅದು ನೀರು ಬರಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟು ಆ್ಯಕ್ಚುಲಿ ಕೇಸಿಂಗ್ ತೆಗೆಸ್ಬಿಟ್ಟಿದ್ದೆ. ಅದೇ ನಮ್ಮ ಹುಡುಗ ಇನ್ನೊಬ್ಬ ಇದ್ದಾನೆ, ಅಣ್ಣ ನೀನು ಹಂಗೆಲ್ಲ ಮಾಡ್ಬೇಡ ಇರು ಅಂತೇಳಿ ಅವನೇ ಕೇಸಿಂಗ್ ತಂದು ಬಿಟ್ಟು. ನೀರು ಬೋರ್ ಕೊರಿಬೇಕಾದ್ರೆ ನೀರೇ ಇಲ್ಲ. ನೀರು ಬಂತು ಒಂಚೂರು, ಕಡಿಮೆ ಬಂತಲ್ಲ ಅಂತ ನಾನು ಏನಕ್ಕೆ ಸುಮ್ಮನೆ ಅದು 100 ಚಿಲ್ಲರೆ ಇದು ಕೇಸಿಂಗ್ಗೆ ಕಷ್ಟ ಆಗ್ಬಿಡುತ್ತಲ್ಲ ಅಂತ ನಾನೇನು ಮಾಡಿದೆ. ಅದಕ್ಕೆ ಅವನು ಇಲ್ಲ ಈಗೇನು ಹಿಂಗೆ ಮಾಡ್ತಿದ್ರ ಸುಮ್ಮನೆ ಕಡೆ ಅವನೇ ಕೇಸಿಂಗ್ ತಂದು ಬಿಟ್ಟು ಆಮೇಲೆ ನಮ್ಮ ಫ್ರೆಂಡ್ಗೆ ಹೇಳಿದೆ ಕ್ಯಾಮ್ರಾ ಬಿಡ್ರಿ, ನೋಡಿದ್ರೆ ನೀರಿತ್ತು. ಅದಕ್ಕೇನು ಮಾಡಿದ್ವಿ, ಅಲ್ಲಿದ್ದಿದ್ದು ಇದನ್ನೇ ತಂದು ಟೆಸ್ಟ್ ಮಾಡೋಣ ಅಂತ ಇದಕ್ಕೆ ಹಾಕಿದ್ವಿ. ಎಷ್ಟು ಬರ್ತದೆ ಸರ್ ಈಗ? ಎಷ್ಟು ಬರ್ತೈತೆ? ಫುಲ್ ಬರುತ್ತೆ ಕಂಟಿನ್ಯೂಸ್. 1/4 ಇಂಚಲ್ಲ? 1/4 ಇಂಚು. 1/4 ಇಂಚ್ ಫುಲ್ ಬರ್ತಾಯಿದೆ. ಎಷ್ಟು ಗಂಟೆ ಓಡಿಸಿದ್ರ? ಒಂದು ಫಸ್ಟ್ ಟೈಮು ಒಂದು 8 ಅವರ್ ಓಡಿಸಿದ್ವಿ. 8 ಅವರ್ ಫುಲ್ ಬಂದಿದೆ. 8 ಅವರ್ ಫುಲ್ ಬಂದಿದೆ. ಇದು ಬೋರ್ ಕೋರ್ಸ್ ಎಷ್ಟು ದಿವಸ ಆಯ್ತು ಹೇಳಿ? ಇದು ಕೊರ್ಸಿ ಒಂದು 3 ತಿಂಗಳಾಗಿರ್ಬೇಕು. 3 ತಿಂಗಳು ಅಂದರೆ ಒಳ್ಳೆ ಬೇಸಿಗೆ, ಕೊನೆ ಬೇಸಿಗೆ, ಮೇ ಪ್ಯೂರ್ ಬೇಸಿಗೆ. ನೀರಲ್ಲಿ ಸಹ ಕಡಿಮೆ ಆಯ್ತಲ್ಲ ಅದರಲ್ಲಿ, ಅವಾಗ ಇದನ್ನು ಕೊರೆಸಿದ್ದು. ಟೋಟಲ್ ಹೋಗಿರೋದು ಡೆಪ್ತು? ಇದು 900. ಕೇಸಿಂಗ್ 100 ಅಡಿ. ಬೋರ್ ಕೊರಿಬೇಕಾದ್ರೆ ಒಂದು ಅರ್ಧ ಇಂಚ್ ಎಷ್ಟು ಬಂತ?
ಬಂತು. ಅರ್ಧ ಒಂದು ಇಂಚ್ ಇಂಚ್ ಬಂತು. 1 ಇಂಚ್ ಬಂತು. ನಿಮಗೆ ನೀರು ಕಡಿಮೆ ಆಯಿತು ಅಂತ ಕೇಸಿಂಗ್ ಹಾಕ್ಸ್ಲಿಲ್ಲ. ಕೇಸಿಂಗ್ ಹಾಕಿದ್ರೆ ಬಿಲ್ ಜಾಸ್ತಿ ಆಗುತ್ತೆ ಅಂತ. ಕೇಸಿಂಗ್ ಒಂದು ಬಿಲ್ ಜಾಸ್ತಿ ಆಗುತ್ತೆ. ಇನ್ನೊಂದೇನು ಕೆಳಗಡೆ ಓಪನ್ ಆಯ್ತಲ್ಲ, ನೀರು ಅಲ್ಲೆಲ್ಲ ಹೋಗ್ಬಿಟ್ರೆ ಹೆಂಗೆ ಅಂತ ನಾನು ಕೆಳಗೆ ಓಪನ್ ಆಗಿಬಿಡುತ್ತೆ ಬೋರ್ ಕೊರಿಬೇಕಾದ್ರೆ. ಕೊಳಿಬೇಕಾದ್ರೆ ಅಲ್ಲೊಂದು ಬೋರ್ವೆಲ್ ಇದೆ, ಅಲ್ಲಿ ಗಾಳಿ ಬಂತ? ಅಲ್ಲಿ ಗಾಳಿ ಬಂತು. ಅಲ್ಲೊಂದು ಬೋರ್ವೆಲ್ ಇದೆ, ಅದ್ರ ಗಾಳಿ ಬಂತು. ಅದು 250 ಫೀಟಲ್ಲಿ ಇದೆ, ಅದು ಗಾಳಿ ಬಂತು. ಇದು ಅದು 1000 ಫೀಟ್ ಇದೆ, ಅದರಲ್ಲೂ ಗಾಳಿ ಬಂತು. ಎರಡರಲ್ಲಿ ಬಂದಾಗ ಏನಾಯ್ತು ನನಗೆ, ನಿಮಗೆ ಓಪ್ಸ್ ಕಮ್ಮಿ ಆಯಿತು. ಮತ್ತೆ ಸುಮ್ಮನೆ ಇದು ಕೇಸಿಂಗ್ ಹಾಕಿದ್ರೆ ಕೇಸಿಂಗ್ ಹಾಕಿ ಅಂತ ತೆಗೆದ್ಬಿಟ್ಟೆ. ತೆಗೆದು ತಗೊಂಡೋಗು ಅಂತ ಹೇಳ್ಬಿಟ್ಟೆ ಅವನು. ಆಮೇಲೆ ಇವನು ನಮ್ಮ ಇಲ್ಲೊಬ್ಬ ಇದ್ದಾನೆ, ಮೆಕ್ಯಾನಿಕ್ ಮೋಟ್ರು ಪಂಪ್, ಅಲ್ಲ ರೈತನೇ. ಅದು ಲಾಸ್ಟ್ ಟೈಮ್ ಬಂದಿದ್ನಲ್ಲ, ಕರೆಕ್ಟ್. ಅವರು ಅವನೇನು ಕೇಸಿಂಗ್ ತೆಗಿಸಿ ಅದಕ್ಕೊಂದು ಸ್ಲ್ಯಾಬ್ ಮುಚ್ಚಿದ್ರೆ, ಬಂಡೆ ಮುಚ್ಚಿದ್ರೆ, ಬಂಡೆ ಮುಚ್ಚಿಬಿಟ್ರಿ. ಬಿಲ್ ಎಷ್ಟಾಯ್ತು ಅವಾಗ? ಬಿಲ್ 1 ಲಕ್ಷ ಮೇಲೆ ಹೋಗಿದೆ. ಒಂದು 1.25 ಲಕ್ಷ ಆಯ್ತು. 1.25 ಲಕ್ಷ ಕೇಸಿಂಗ್ ತೆಗ್ಸಿದ್ರು 1.25 ಲಕ್ಷ ಆಗಿದೆ. ಕೇಸಿಂಗ್ ಹಾಕಿದೆ ಹತ್ತಿರ ಇನ್ನೂ ಒಂದು 100 ಅಡಿ ತಗೊಳ್ಳಿ ಸರ್, 480 ರೂಪಾಯಿ ಇಂಟು 114 ಅಡಿ. ಅದೇ ಒಂದು 50,000 ರೂಪಾಯಿ ಮೇಲೆ ಹೋಗ್ಬಿಡು. ಇನ್ನು ಜಾಸ್ತಿ 1.25 ಲಕ್ಷ ಆಗುತ್ತೆ ಅಂತೇಳಿ ನೀವು ಅದನ್ನ ಕಡಿಮೆ ಮಾಡೋಕ್ಕೋಸ್ಕರ ಪ್ರಯತ್ನ ಮಾಡಿದ್ರಿ. ಅದಾದಮೇಲೆ ನೀವು ಎಷ್ಟು ದಿವಸ ಬಿಟ್ಟರೆ ಪೈಪ್ ಹಾಕಿದ್ರಿ? ಕೇಸಿಂಗ್ ಪೈಪ್ನ ಒಂದು ವಾರದೊಳಗಡೆ ಕೇಸಿಂಗ್ ಹಾಕಿದ್ರಿ. ಎಷ್ಟು ಹಾಕಿದ್ರಿ ಪೈಪ್ನ? ಪೈಪ್ ಅದೇ 114 ಅಡಿ. 114 ಹಾಕಿದ್ರಿ. ಮ್ಯಾನಲ್ಲಿ ನೀವೇ ಇಳಿಸ್ತಾ ಹೋದ್ರಿ? ಇಳಿಸಿ ಇಮಿಡಿಯೇಟಾಗಿ ಮೋಟ್ರ್ ಬಿಟ್ರಿ? ಚೆಕ್ ಮಾಡಿ ಇದ್ಬಿಟ್ವಿ. ಏನು ಅಲ್ಲ, ಕೇಸಿಂಗ್ ಪೈಪ್ ಇಳಿಸಿದ ಮೇಲೆ ಅದೇ ವಾರದಲ್ಲೇ ಬಿಟ್ಟರೆ ಲೇಟಾಗಿ? ಅದೇ ವಾರದಲ್ಲಿ ಬಿಟ್ಟು ಬಿಟ್ಟ ಮೇಲೆ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಕಂಟಿನ್ಯೂ 1.25 ಇಂಚ್ ಪೈಪಲ್ಲಿ ಕಂಟಿನ್ಯೂ ಬರ್ತಾ ಇದೆ. ಅಲ್ಲಿಗಿಂತ ನೀರು ಜಾಸ್ತಿ ಇದೆ. ಇದೇ ಜಾಸ್ತಿ ಇದೆಯಾ? ಎಷ್ಟೊಂದು ಬೋರ್ಗಳು ನಾವು ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಲ್ಲ ನೀರು. ಈ ಥರ ಡ್ರೈ ಗ್ಯಾಪ್ ಬಂತು. ಅವ್ನು ಹೇಳಲಿಲ್ಲ ಅಂದಿದ್ರೆ, ಅವನು ಎಕ್ಸ್ಪೀರಿಯನ್ಸ್ಡ್. ಈಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಭಾವನೆ, ಈಗ ಬಿಲ್ ಒಂದು ಕಾಸ್ಟ್ ಕಡಿಮೆ ಆಯ್ತು. ಅವ್ನು ಹೇಳ್ದ ಲೋಕಲ್ ಪೈಪ್ ಅಲ್ಲ, ಲೋಕಲ್ ಪೈಪ್ ಹಾಕಿದ್ರೆ ಅಲ್ಲ, ಅಂದರೆ ಲೋಕಲ್ ಅಂದರೆ ನೀವೇ ತಂದು ಹಾಕಿದ್ರೆ ಅವ್ರ ಬೋರ್ವೆಲ್ ಆದ್ರೆ ಅವ್ರ ಪ್ರೈಸ್ ಜಾಸ್ತಿ. ನೋಡಿ ಸರ್, ಇದು ಒಂದು ಲೆಂತ್ ಬಂದು ನಮಗೆ ಅರೌಂಡ್ 4,000 ರುಪೀಸ್ ಒಂದು ಪೈಪ್ಗೆ. ಒಂದು ಪೈಪ್ಗೆ 5 ಪೈಪ್. 20-25 ಸಾವಿರ ಅವ್ರದ್ದು. ಅವ್ರ 60,000 ರೂಪಾಯಿ ಮೇಲಾಗಿರೋದು. 60,000 ರೂಪಾಯಿ ಆಗೋದು. 480 ರೂಪಾಯಿ ಇನ್ಸ್ಟಾಲೇಷನ್ ಚಾರ್ಜ್ ಅದು ಇದು. ಮತ್ತೆ ನೀವು ಫಿನೋಲೆಕ್ಸ್ ಹಾಕಿದ್ರೆ? ಫಿನೋಲೆಕ್ಸ್ ಹಾಕಿದ್ರೆ ಬ್ರ್ಯಾಂಡೆಡ್ ಪೈಪ್ ಹಾಕಿದ್ರೆ. ಅವರು ಬೇರೆ ಯಾವುದೋ ಇದೆಲ್ಲ ಅದು ಇದೆ. ಗೇಜ್ ಹೌದೌದು. ಫಿನೋಲೆಕ್ಸ್ ಅದನ್ನ ಏನು ಬೇಕೋ ಆ ಸೈಜ್ ತರಿಸಿ ಹಾಕ್ಕೊಂಡಿದ್ದೀವಿ. ಹಾಗಾಗಿ ಎಷ್ಟೊಂದು ಜೇಗಿಂತ ಚೆನ್ನಾಗಿದೆ. ಇದು ಫಿನೋಲೆಕ್ಸ್ ಬಿಡಿ, ಬ್ರ್ಯಾಂಡೆಡ್. ಎಷ್ಟು ಕೆ ಜಿ ಸರ್ ಇದು? ಎಷ್ಟು ಕೆ ಜಿ ಪ್ರೆಜರ್? 6 kg. 6 kg ಪ್ರೆಜರ್ ಇಲ್ಲಿದೆಯಲ್ಲ, 6 kg ಪ್ರೆಜರ್. ಮತ್ತು ಇದಕ್ಕೆ ಕೃಷಿ ಹೊಂಡ ಬೇರೆ ಮಾಡೋದ್ರಿಂದ ಇದಕ್ಕಂತೂ ಇನ್ನೊಂದು ಒಳ್ಳೆ ಲೈಫ್ ಕೊಟ್ಟಂಗೆ ಆಗುತ್ತೆ. ಇದಕ್ಕೂ ರೀಚಾರ್ಜ್ ಮಾಡ್ಕೊಂಡು ಅದು ಓವರ್ಫ್ಲೋ ಕೊಟ್ಟರೆ ಇನ್ನೂ ಚೆನ್ನಾಗುತ್ತೆ ಸರ್. ಅದು ಈಗ ಅವನೇ ಹೇಳ್ತಿದ್ದ, ಸರ್ ಅದೊಂದು ಮಾಡ್ಬಿಡೋಣ. ಅದೊಂದು ಮಾಡಿದ್ರೆ ಲೈಫ್ ಟೈಮ್. ಯಾಕಂದರೆ ಇಲ್ಲೆಲ್ಲ ಮತ್ತೆ ಮಾಡೋಕ್ಕಾಗಲ್ಲ. ಇದೆಲ್ಲ ಬೋರ್ವೆಲ್ ಪೌಡ್ರ್ ಬೋರ್ ಕುರಿಬೇಕಾದ್ರೆ ಬಂದಿದೆ. ಒಂದು ಟ್ರ್ಯಾಕ್ಟರ್ ಅಷ್ಟು ಮಣ್ಣು ಬಂದಿದೆ 900 ಅಡಿ ಅಂದರೆ. ಈಗ ಅದಕ್ಕೆ ಅಲ್ಲೇನು ಮಾಡಿದ್ವಿ, ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಈಗ ಆ ಬೋರ್ಗೆ, ಆ ಬೋರ್ ಕನೆಕ್ಟ್, ಬೋರ್ಗಿಲ್ಲ ಪೈಪ್ ಲೈನ್ ಅದಕ್ಕೆ ಕನೆಕ್ಟ್ ಮಾಡಿದ್ದೀವಿ. ಬೋರ್ಗೆ ಅಲ್ಲೂ ಹೋಗುತ್ತೆ. ಪೈಪ್ ಲೈನ್ ಕನೆಕ್ಟ್ ಮಾಡಿ ಬಿಟ್ಟಿದ್ದೀವಿ. ಈಗ ಡೈರೆಕ್ಟಾಗಿ ಡ್ರಿಪ್ಪಲ್ಲಿ ಹೋಗುತ್ತೆ. ಈಗ ಅಲ್ಲೇನು ಪ್ಲಾಂಟೇಶನ್ ಮಾಡಿದ್ರೆ ಅದ್ರಲ್ಲಿ ಬನ್ನಿ ಸರ್.